ನವರಾತ್ರಿಯ 6ನೇ ದಿನವನ್ನು ಕಾತ್ಯಾಯಿನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾ ದೇವಿಯ ಉಗ್ರ ಯೋಧ ಅವತಾರಕ್ಕೆ ಸಮರ್ಪಿಸಲಾಗಿದೆ. ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ. ನವದುರ್ಗಿಯರಲ್ಲಿ 6ನೆಯ ಅವತಾರವಾದಂತಹ ಕಾತ್ಯಾಯಿನಿ ಮಹಿಷಾಸುರನನ್ನು ಸಂಹರಿಸಲು ದೇವರುಗಳ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟವಳು. ನವರಾತ್ರಿಯ ಷಷ್ಠಿ ಅಂದರೆ 6ನೇ ದಿನ ಈ ದೇವಿಯನ್ನು ಆರಾಧಿಸುವುದರಿಂದ ದುಷ್ಟ ಶಕ್ತಿಗಳು ದೂರವಾಗುತ್ತವೆ. ಆಕೆಯ ಆರಾಧನೆಯಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳು ಲಭಿಸುತ್ತವೆ. ಹಾಗೆ ಈ ದೇವಿಯು ಗುರುಗ್ರಹವನ್ನು ಆಳುತ್ತಾಳೆ. ಆದ್ದರಿಂದ ಆಕೆಯನ್ನು ಪೂಜಿಸುವುದರಿಂದ ಗುರುಗ್ರಹದ ದೋಷಗಳು ಕೂಡ ಪರಿಹಾರವಾಗುತ್ತವೆ. ಇವಳನ್ನು ಭಕ್ತಿಯಿಂದ ಆರಾಧಿಸಿದರೆ ಕನ್ಯೆಯರಿಗೂ ಕೂಡ ಶುಭ ಫಲಗಳು ದೊರೆಯುತ್ತವೆ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಕಾತ್ಯಾಯಿನಿ ದೇವಿಯ ಮಹಿಮೆ, ಕತೆ, ಪೂಜೆ ಹಾಗೂ ಅವಳ ಪವಿತ್ರ ಮಂತ್ರಗಳ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ದುರ್ಗೆಯ 6ನೇ ಅವತಾರವಾದಂಥ ಕಾತ್ಯಾಯಿನಿ ದೇವಿ ನೋಡಲು ಹೇಗಿದ್ದಾರೆ, ಇವರ ಸ್ವರೂಪದ ಬಗ್ಗೆ ತಿಳಿಯೋಣ. ಕಾತ್ಯಾಯಿನಿಯ ಸ್ವರೂಪ ಹೇಗಿದೆ ಎಂದರೆ, ಚಿನ್ನದಂತೆ ಪ್ರಕಾಶಮಾನವಾದ ರೂಪದಲ್ಲಿ ಇರುವ ಕಾತ್ಯಾಯಿನಿ ದೇವಿ 4 ಕೈಗಳಲ್ಲಿ ಕಮಲ, ಖಡ್ಗ, ವರಮುದ್ರೆ ಹಾಗೂ ಅಭಯ ಮುದ್ರೆಯೊಂದಿಗೆ ಸಿಂಹಾಸನಾರೂಢಳಾಗಿದ್ದಾಳೆ. ಈಗ ಕಾತ್ಯಾಯಿನಿ ದೇವಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಹಿಂದೆ ಕಾತ್ಯಾಯನ ಮಹರ್ಷಿಗಳು ತಪಸ್ಸು ಮಾಡಿ ದೇವಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಜನಿಸಲಿ ಎಂಬ ಸಂಕಲ್ಪವನ್ನು ಕೈಗೊಂಡರಂತೆ. ಅವರ ನಿಷ್ಠೆಯ ಫಲವಾಗಿ ದೇವಿ ಮಗಳಾಗಿ ಜನಿಸಿದಳು. ನಂತರ ಮಹಿಷಾಸುರನ ಅತಿಕ್ರಮ ಹೆಚ್ಚಾಗುತ್ತಿದ್ದಂತೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೂ ಇತರ ದೇವತೆಗಳ ತೇಜಸ್ಸು ಒಟ್ಟುಗೂಡಿ ಈ ದೇವಿಯನ್ನು ಸೃಷ್ಟಿಸಿತು. ನಂತರ ಕಾತ್ಯಾಯಿನಿ ದೇವಿ ಯುದ್ಧಕ್ಕೆ ಇಳಿದಳು. ದೇವತೆಗಳಿಂದ ಪಡೆದ ವಿವಿಧ ಆಯುಧಗಳನ್ನು, ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಇಂದ್ರನ ವಜ್ರಾಯುಧ ಇತ್ಯಾದಿ ಬಳಸಿ ದೇವಿಯು ರಾಕ್ಷಸನನ್ನು ವಧಿಸಿದಳು. ಈ ಒಂದು ಯುದ್ಧ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಈಗ ಕಾತ್ಯಾಯಿನಿ ದೇವಿಗೆ ಶ್ರೇಷ್ಠವಾದ ಬಣ್ಣಗಳು, ಹಾಗೆ ಹೂಗಳು, ಹಾಗೆ ನೈವೇದ್ಯ ಯಾವುದು ಎಂಬುದನ್ನು ಈಗ ನೋಡೋಣ. ದೇವಿಗೆ ಪ್ರಿಯವಾದಂಥ ಬಣ್ಣ ಹಸಿರು, ಕೆಂಪು ಅಥವಾ ಬೂದು ಬಣ್ಣ. ನಾವು ಪೂಜೆ ಮಾಡುವಾಗ ಹಸಿರು ಬಣ್ಣದ ಸೀರೆ ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟು ಪೂಜೆ ಮಾಡುವುದು ಶ್ರೇಷ್ಠಕರ. ಇನ್ನು ಹೂಗಳಿಗೆ ಬಂದರೆ ಚೆಂಡು ಹೂವು ಅಥವಾ ಮಾರಿಗೋಲ್ಡು ತಾಯಿಗೆ ಪ್ರಿಯವಾದಂತಹ ಹೂವು. ಅದನ್ನು ಉಪಯೋಗಿಸದೇ ಇದ್ದರೆ ಸೇವಂತಿಗೆ ಹೂವನ್ನಾದರೂ ನಾವು ಉಪಯೋಗಿಸಬಹುದು, ಅಥವಾ ಗುಲಾಬಿ ಹೂ ಅಥವಾ ಕಮಲದ ಹೂಗಳನ್ನು ತಾಯಿ ಪೂಜೆ ಮಾಡುವಾಗ ನಾವು ಸಮರ್ಪಿಸಬಹುದು. ಇನ್ನು ನೈವೇದ್ಯಕ್ಕೆ ಬಂದರೆ ಜೇನುತುಪ್ಪ ಎಂದರೆ ತಾಯಿಗೆ ತುಂಬಾನೇ ಪ್ರಿಯ. ಆದ್ದರಿಂದ ನಾವು ಜೇನುತುಪ್ಪವನ್ನಾದರೂ ನೈವೇದ್ಯಕ್ಕೆ ಅರ್ಪಿಸಬಹುದು, ಅಥವಾ ಜೇನುತುಪ್ಪದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ತಾಯಿಗೆ ಅರ್ಪಿಸಬಹುದು. ಈಗ ದೇವಿಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು. ಇನ್ನು ಕಾತ್ಯಾಯಿನಿ ದೇವಿಯ ಚಿತ್ರಪಟವಿದ್ದರೆ ಅದನ್ನು ಸ್ಥಾಪಿಸಿ, ಇಲ್ಲವೆಂದರೆ ದುರ್ಗಾ ದೇವಿಯ ಚಿತ್ರಪಟ ಅಥವಾ ಮೂರ್ತಿಯನ್ನು ಸ್ಥಾಪಿಸಬೇಕು. ಇನ್ನು ದೇವಿಗೆ ಹಸಿರು, ಹಳದಿ ಅಥವಾ ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಹೂ, ಅರಿಶಿನ, ಕುಂಕುಮ, ಚಂದನದಿಂದ ಅಲಂಕರಿಸಬೇಕು. ಇನ್ನು ದೇವಿಯ ಮುಂದೆ ದೀಪಗಳನ್ನು ಬೆಳಗಿಸಿ ನಂತರ ಅಗರಬತ್ತಿ ಅಥವಾ ಧೂಪವನ್ನು ಹಚ್ಚಬೇಕು. ನಂತರ ದೇವಿಯ ಮುಂದೆ ನೈವೇದ್ಯವನ್ನು ಅರ್ಪಿಸಬಹುದು. ದೇವಿಗೆ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಜೇನುತುಪ್ಪವನ್ನು ಅರ್ಪಿಸಬೇಕು.
ನಂತರ ದೇವಿಯ ಸ್ವರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವಳನ್ನು ಆರಾಧಿಸಬೇಕು. ಕಾತ್ಯಾಯಿನಿ ಮಂತ್ರಗಳನ್ನು ಪಠಿಸಬೇಕು, ಧ್ಯಾನಿಸಬೇಕು. ಕೊನೆಯದಾಗಿ ನೀವು ಮಾಡುವ ವಿಧಿವಿಧಾನಗಳಂತೆ ದೇವಿಯ ಪೂಜೆ ಮಾಡಿ ನಂತರ ದೇವಿಗೆ ಆರತಿಯನ್ನು ಬೆಳಗಬೇಕು. ಪೂಜೆಯ ನಂತರ ದೇವಿಗೆ ಅರ್ಪಿಸಿದ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿ ಮತ್ತು ತಾವು ಸ್ವೀಕರಿಸಬೇಕು. ನಂತರ ಸಂಜೆಯ ವೇಳೆಗೆ ಮತ್ತೆ ದೇವಿಗೆ ಆರತಿಯನ್ನು ಮಾಡಿ. ಇನ್ನು ದೇವಿಯ ಮುಂದೆ ಇಷ್ಟಾರ್ಥಗಳನ್ನೆಲ್ಲ ಮನಸ್ಫೂರ್ತಿ ಬೇಡಿಕೊಂಡು ನಂತರ ಉಪವಾಸವಿದ್ದವರು ಉಪವಾಸವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬಹುದು. ಇನ್ನು ತಾಯಿಯ ಪೂಜೆ ಫಲಗಳು ಏನೆಂದರೆ, ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಭಯವು ದೂರವಾಗಿ ಧೈರ್ಯ, ವಿಶ್ವಾಸ ಹಾಗೂ ಸಾಧನೆಗೆ ಶಕ್ತಿ ದೊರೆಯುತ್ತದೆ. ವಿವಾಹದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಅವಿವಾಹಿತ ಮಹಿಳೆಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಇನ್ನು ಕಾತ್ಯಾಯಿನಿಯ ಪವಿತ್ರವಾದ ಮಂತ್ರಗಳನ್ನು ನೋಡೋಣ. ಕಾತ್ಯಾಯಿನಿ ದೇವಿಯನ್ನು ಆಹ್ವಾನಿಸಲು ಬಳಸುವ ಪವಿತ್ರ ಮಂತ್ರವನ್ನು ಈಗ ಕೇಳೋಣ, ಪಠಿಸೋಣ. ಕಾತ್ಯಾಯಿನಿ ದೇವಿಯ ಗಾಯತ್ರಿ ಮಂತ್ರ. ಓಂ ದೇವಿ ಕಾತ್ಯಾಯಿನಿಯೇ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್. ಓಂ ದೇವಿ ಕಾತ್ಯಾಯಿನಿಯೇ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್. ಓಂ ದೇವಿ ಕಾತ್ಯಾಯಿನಿಯೇ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್. ಈಗ ಶಕ್ತಿ ಮತ್ತು ಶುಭಕ್ಕಾಗಿ ಪಠಿಸುವ ಮಂತ್ರ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನೇ ಸ್ವಾಹಾ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನೇ ಸ್ವಾಹಾ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನೇ ಸ್ವಾಹಾ. ಈಗ ಕೇಳುವ ಮಂತ್ರ. ಅವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ವಿವಾಹ ಕಾರ್ಯಗಳು ಸಕಾಲದಲ್ಲಿ ನೆರವೇರಲೆಂದು ಈ ಮಂತ್ರವನ್ನು ಪಠಿಸಬೇಕು. ಓಂ ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಓಂ ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಓಂ ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಹೀಗೆ ದುರ್ಗಾ ಮಾತೆಯ 6ನೇ ಅವತಾರವಾದಂತಹ ಕಾತ್ಯಾಯಿನಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ. ತಾಯಿ ಕಾತ್ಯಾಯಿನಿ ಮಾತೆ ಬ್ರಹ್ಮಾಂಡದಲ್ಲಿಯೇ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ. ಯುಗ ಯುಗಗಳಿಂದಲೂ ಈಕೆಯನ್ನು ಪೂಜಿಸಲಾಗುತ್ತಾ ಬರುತ್ತಿದೆ. ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯಿನಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿದರಂತೆ. ಅಷ್ಟು ಮಾತ್ರವಲ್ಲದೆ ಉತ್ತಮ ವರನನ್ನು ಪಡೆಯುವುದಕ್ಕೆ ಹೆಣ್ಣು ಮಕ್ಕಳು ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ. ಅಷ್ಟೇ ಅಲ್ಲದೆ ತಾಯಿ ಕೃಪೆ ತೋರಿದರೆ ಜಾತಕದಲ್ಲಿ ಕಂಡುಬರುವ ಹಲವಾರು ಸಮಸ್ಯೆಗಳು, ದೋಷಗಳು ದೂರವಾಗುತ್ತವೆ. ಆದ್ದರಿಂದ ಜಾತಕದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ತಾಯಿ ಕಾತ್ಯಾಯಿನಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಬೇಕು. ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಈ ತಾಯಿ ನಿವಾರಣೆ ಮಾಡುತ್ತಾಳೆ. ಹಾಗೆ ದುಷ್ಟ ಶಕ್ತಿಗಳು ಕೂಡ ದೂರವಾಗಿ ಅವಳ ಅನುಗ್ರಹದಿಂದ ಕಷ್ಟಗಳು ಪರಿಹಾರವಾಗಿ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸೌಭಾಗ್ಯ ನೆಲೆಸುತ್ತದೆ.
ಹೀಗೆ ತಾಯಿಯನ್ನು ಭಕ್ತಿ ಭಾವದಿಂದ ಪೂಜಿಸಿ ಆರಾಧಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ಭಕ್ತಿಪರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.